ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಆಗಿದೆ, ಅಲ್ಲಿ ಸಮಸ್ಯೆ ಪರಿಹಾರ ಆಗ್ತಾ ಇದೆ. ಸೊ ಇನ್ನೂ ಅಂಥದ್ದೇನು ಇರೋದು ಎರಡು, ಒಂದು ಕುಡಿ ನೀರು, ಒಂದು ಮೇವಿನ ಸಮಸ್ಯೆ ಇದೆ. ಅದೇ ಮೇಜರು. ಮೇವಿನ ಸಮಸ್ಯೆ ಇನ್ನು ಮಟ್ಟ ಎಲ್ಲೂ ಬಂದಿಲ್ಲ ರೀ. ನೀರಿಂದ ಬಂದಿದೆ, ನೀರು ಟ್ಯಾಂಕರ್ ಮೂಲಕ ಆಗ್ತಾಯಿದ್ರು. ಈಗ ಬಿಡುಗಡೆ ರಿಕ್ವೆಸ್ಟ್ ಮಾಡಿ ಭಾಳ ಸದ ನಾವು ಮಾರ್ಚ್ನಲ್ಲೇ ಮಾಡಿದ್ದೀವಿ. ಅದೊಂದು 2 TMC ಅಟ್ಲೀಸ್ಟ್ 1 TMC ಬಂದರೂ ನಮಗೆ ಪರಿಹಾರ ಆಗ್ತೈತೆ. ಆದರೂ ಕೂಡ ನಾವು ನಮ್ಮ ಇಳಕಲ್ ಡ್ಯಾಮ್ನಿಂದ ಈಗಾಗಲೇ 1 TMC ಬಿಟ್ಟಿದ್ದೀವಿ. ಮತ್ತೆ 1 TMC ಬಿಡಲಿಕ್ಕೆ ಬಿಡ್ತಾ ಇದ್ದೀವಿ. ಮತ್ತು ಇನ್ನೊಂದು TMC ಕೃಷ್ಣಾ ನದಿ. ದುಡ್ಡಿಂದೇನೆ ದುಡ್ಡು ಪ್ರಶ್ನೆ ಬರೋಲ್ಲ. ಮಾನವೀಯತೆ ದೃಷ್ಟಿಯಿಂದ ಕುಡಿಯೋ ನೀರಿಗೆ ಬಿಡಬೇಕಾದ, ಅದು ಕುಡಿಯೋ ನೀರಿಗೆ ದುಡ್ಡಿನ ಪ್ರಶ್ನೆ ಬರೋಲ್ಲ. ಗ್ರಾಮ ಪಂಚಾಯತಿಗೆ ಒಂದು ಟ್ಯಾಂಕರ್ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರು ಸರ್. ಈಗ ಇಲ್ಲಿ ಕಂಗ್ರಾಡಿ ವೈಭವನಗರ ವ್ಯಾಪ್ತಿಗೆ ಬರುತ್ತೆ, ಅದಕ್ಕೆ ಟ್ಯಾಂಕರ್ ನೀರೇ ಪೂರೈಕೆ ಆಗಲ್ಲ. ಇನ್ನೂ ಒಂದು 170 ಗ್ರಾಮ ಪಂಚಾಯತಿಯವರು ತೊಗೊಂಡಿಲ್ಲ. ಇನ್ನೂ 100 ಮೋಸ್ಟ್ಲಿ ಸುಮಾರು 400 ಪಂಚಾಯತಿಯವರು ಈಗಲೇ ಟ್ಯಾಂಕರ್ ಇದೆ. ಸೊ ಇನ್ನು 100 ಟ್ಯಾಂಕರ್ ತೊಗೋಬೇಕಾದ್ ನಾವು ಪ್ರತಿ ಸಾರಿ ಮೀಟಿಂಗ್ನಾಗ ಅವ್ರಿಗೆ ಪ್ರೆಷರ್ ಮಾಡ್ತೀವಿ. ಅವ್ರಿಗೆ ಎಲ್ಲರಿಗೂ ಟ್ಯಾಂಕರ್ ಇದ್ದರೆ ಯಾವಾಗ ಬೇಕಾದಾಗ ಸ್ವಂತ ಇರ್ತದೆ. ಯಾವಾಗ ಬೇಕಾದಾಗ ಯಾರ ಮ್ಯಾಗ ಡಿಪೆಂಡ್ ಆಗೋದು ಅವಶ್ಯಕತೆ ಇಲ್ಲ. ಒಂದು ಟ್ಯಾಂಕರ್ ಇದ್ದರೆ ಎಲ್ಲ ಸಮಸ್ಯೆ ಪರಿಹಾರ ಮಾಡೋದು. ದಿವಸ 10 ಟ್ರಿಪ್ ಮಾಡ್ಬೋದು. ಅದು 10 ಬಾಡಿಗೆ ತೊಗೋತಾರೆ. ಯಾರಿಲ್ಲ ಅಂದ್ರೆ ಹಾಲೆಂಡ್ ಟ್ರ್ಯಾಕ್ ಕೊಡ್ತಾರೆ, ಅಥವಾ ಅವ್ರ ಕಾರ್ಯಕರ್ತರು ಇರ್ತಾರೆ, ತಮ್ಗೆ ಯಾರು ನೀಡಿ ಇರ್ತೈತೆ ಅವ್ರು ಅದನ್ನು ತೊಗೊಂಡು ಮಾಡ್ಬೋದು. ಇಂಜಿನ್ ನಾವು ಕೊಡ್ಬೇಕಂತೇಳ್ರಿ. ಅಲ್ಲ, ಅಲ್ಲಿಂದ ನಾವು ತಹಶೀಲ್ದಾರ್ಗೆ ಆಫೀಸಿಂದ ಕೊಡ್ತಾರೆ. ಈಗ ಗ್ರಾಮ ಪಂಚಾಯತಿಗೆ ಕೊಡೋ ಉದ್ದೇಶ ಎಮರ್ಜೆನ್ಸಿ. ಈಗ ಮದುವೆ, ಜಾತ್ರೆ, ಅಥವಾ ಯಾವುದೊಂದು ಕಾಲನಿಯಲ್ಲಿ ಬೋರರ್ ಫೇಲ್ ಆಗ್ತೈತೆ ಕೊಡಲಿಕ್ಕೆ, ಅದನ್ನು ಬಿಟ್ಟು ನಾವು ತಹಶೀಲ್ದಾರ್ ಆಫೀಸ್ಗೆ ನೀವು ರಿಕ್ವೆಸ್ಟ್ ಮಾಡ್ರೆ ಅವ್ರೇನು ಎನಿ ನಂಬರ್ ಆಫ್ ಟ್ಯಾಂಕರ್ಸ್ ಕೊಡ್ತಾರೆ. ಏನು ಮಾಡ್ಲಿಕ್ಕಾಗಲ್ಲ, ಅದು ಸಿಸ್ಟಮ್ ಹಂಗೆ ಇದೆ ರೀ. ಏನು ನಾವು ಕುಡಿಯೋ ನೀರು ಅಂತ ಬಿಟ್ಟರು ಅದನ್ನು ಅದಕ್ಕೆ ಯೂಸ್ ಮಾಡ್ತಾರೆ. ಆದರೂ ಕೂಡ ಬಾವಿ, ಬೋರು, ಹಳ್ಳದಲ್ಲಿ ನೀರು ಬರೋದ್ರಿಂದ ಅಟ್ಲೀಸ್ಟ್ 1 ತಿಂಗಳಲ್ಲಿ ಆ ಊರಿನ ಸಮಸ್ಯೆ ಪರಿಹಾರ ಆಗ್ತದೆ. ಸೊ ಅದಕ್ಕೆ ಬಿಡ್ತೀವಿ. ಅದರಲ್ಲಿ ಈಗ ನೀರು ಹಾಸ್ಕೊಳ್ಳೋದ್ನಾಗ ಪಕ್ಕಕ್ಕೆ ಬಾವಿ ಇರ್ತಾವಲ್ಲ, ಬಾವಿಯಲ್ಲಿ ನೀರು ಬಂದ್ರೆ 1 ತಿಂಗಳವರೆಗೆ ಆ ಭಾಗದಲ್ಲಿ ಅದು ಕುಡಿ ನೀರಿಗೆ ಅನುಕೂಲ ಆಗ್ತೈತೆ. ಸೊ ಆ ದೃಷ್ಟಿಯಿಂದ ನಾವು ಬಿಡ್ತಾಯಿದ್ವಿ. ಆ ಪ್ರಸ್ತಾವನೆ ಇದೆ. ಈಗಾಗಲೇ ಅಲ್ಲಿಗೆ ನೀರು ನಾವು ತರ್ತಾಯಿದ್ರಿ. ಇಲ್ಲಿಂದ ಅಂದ್ರೆ ಡ್ಯಾಮಿಂದ 2 ಕಂಗರಾಳಿಗೆ ನೀರನ್ನು ನಾವು ಈಗಾಗಲೇ ಕೊಡ್ತಾಯಿದ್ದೀವಿ. ಆದರೆ ಈಗ ಬೇಸಿಗೆ ಇರೋದ್ರಿಂದ ಪೂರ್ಣ ಪ್ರಮಾಣ ಕೊಡ್ಲಿಕ್ಕೆ ಆಗೋಲ್ಲ. ಹಿಂಗಾಗಿ ಶಾರ್ಟೇಜ್ ಇರ್ಬೋದು. ಇದರ ಪರಿಹಾರ ಅಂದರೆ ಟ್ಯಾಂಕರ್ ಮೂಲಕ ಅದಕ್ಕೆ ಚೆಕ್ ಮಾಡಿ ನೋಡ್ತೀವಿ. ಅವಶ್ಯಕ ಇದ್ದರೆ ಟ್ಯಾಂಕರ್ ಕೊಡಿಸ್ತೀವಿ.